ಫ್ರೆಂಡ್ಸ್, ಸಣ್ಣ ಹುಡುಗಿ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಮೆಣಸಿನಕಾಳು ಸಾಂಬಾರು. ತುಂಬ ಚಳಿ ಇರೋದ್ರಿಂದ ಈ ಥರ ಖಾರವಾಗಿ ಒಂದ್ಸಲ ಮಾಡ್ಕೊರಿ. ಬೇಕಾಗಿರೋದು 1.5 ಸ್ಪೂನು ಮೆಣಸಿನಕಾಳು ತೊಗೊಂಡಿನಿ, ಇಂಗು, ಜೀರಿಗೆ 1 ಸ್ಪೂನು, ಕರಿಬೇವು, ಕೊತ್ತಂಬರಿ, ಹುಣಸೆಹಣ್ಣು ತೊಳೆದು ಇದನ್ನು ನೀರು ಹಾಕಿ ನೆನೆಟ್ಕೊಂಡಿನಿ. ಒಂದು ಸಣ್ಣ ಸೈಜ್ ಟೊಮಾಟೊ ತೊಗೊಂಡಿನಿ. ಇದನ್ನು ಹುರ್ಕೊಂಬಿಡೋಂಬರಿ ಮೆಣಸು ಮತ್ತು ಜೀರಿಗೆನ. ಕಾದತ್ರಿ ಮೆಣಸು ಹಾಕೊಳ್ಳೋಣ್ರಿ, ಜೀರಿಗೆನ ಹಾಕೊಂಡ್ಬಿಡೋಣ್ರಿ. ನೀಟಾಗಿ ಒಂದ್ಸಲ ಹುರ್ಕೊಳ್ಳೋಣ್ರಿ. ಕೆಮ್ಮು ನೆಗಡಿ ಈ ಥರ ಇದ್ದಾಗ ಈ ಥರ ಸಾಂಬಾರು ಮಾಡ್ಕೊರಿ. ಸಿಂಪಲ್ ಆಗಿರ್ತೈತಿ, ಘಾಟ್ ಆಗಿರ್ತೈತಿ. ಆಯ್ತು ನೋಡಿರಿ, ಇದನ್ನು ತೆಗೆದ್ಬಿಡೋಣ್ರಿ. ಇದು ಕಲ್ಲೊಳಗೆ ಕುಟ್ಕೊಂಡ್ಬಿಡೋಣ್ರಿ. ಇದು ಕುಟ್ಕೊಂಡು ನೋಡಿರಿ, ಇದನ್ನೊಂದು ಬಟ್ಲ ತೆಗೆದ್ಬಿಡೋಣ್ರಿ. ಈಗ 1-2ರಿಂದ 3 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ್ರಿ. 3ರಿಂದ 4 ಬೆಳ್ಳುಳ್ಳಿ ಇದ್ರಿ. ಇದು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಹಿಂಗೆ ಹಾಕ್ಕೊಳತ್ತೀನಿ ರೀ. ಟೊಮೊಟೊ ರೀ, ಕರಿಬೇವು ರೀ. ಕರಿಬೇವು ಜಾಸ್ತಿ ಆದಷ್ಟು ಹೆಲ್ತಿಗೆ, ಗ್ರೋತಿಗೆ ಚಲೋ ಆಗ್ತೈತೆ ರೀ. ಇದು ಹುಣಸೆ ನೆನೆಸ್ಕೊಂಡಿಲ್ರಿ, ನೀರು ಹಾಕಾಕ್ತೀನಿ. ಸ್ವಲ್ಪ ಬೆಲ್ಲ ಹಾಕೊಳತ್ತೀನಿ ರೀ. ಈಗೇನು ಮೆಣಸು ಜೀರಿಗೆ ಪೌಡ್ರ್ ಮಾಡ್ಕೊಂಡು ಇದನ್ನು ಎಣ್ಣೆ ಒಳಗೆ ಹಾಕೊಂಡ್ಬಿಡೋಣ್ರಿ. ಇದು ಒಂದು ಸಲ ಕುದಿಲ್ರಿ. ಇದು ನೀಟಾಗಿ ಕುದ್ಮೇಲೆ ನಿಮ್ಗೆ ಎಷ್ಟು ಸಾಂಬಾರು ಬೇಕು ನೀರು ಅಷ್ಟು ಹಾಕೋರಿತೀವಿ. ಅದಷ್ಟು ಭಾಳ ಚಲೋ ಆಗ್ತೈತಿ. 1 ಗ್ಲಾಸ್ ನೀರು ಹಾಕ್ಕೊಳತ್ತೀನಿ ರೀ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ಇದು ನೀಟಾಗಿ ಒಂದು ಸಲ ಕುದಿ ಬರಲಿ. ಇದು ಹಸಿದು ಅರಿಶಿಣದ್ದು ರೀ. ಇದು ಇದನ್ನು ಹೆರಜ್ಕೊಂಡು ಒಂದು ಅರ್ಧ ಸ್ಪೂನ್ ಇದು ಹಾಕತ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ್ರಿ. ಸಾಂಬಾರು ಕುದಿಯತೈತೆ ನೋಡಿರಿ. ಇದು ರೆಡಿ ಐತಿ, ತೆಗೆದ್ಬಿಡೋಣ್ರಿ. ಮೆಣಸಿನಕಾಳು ಸಾಂಬಾರು ರೆಡಿ ಆಗೈತೆ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಲ ಮಾಡಿ ನೋಡಿರಿ. ಚಳಿ ಇರೋದ್ರಿಂದ